ಹೇಗೆ ಅನ್ನಿಸ್ತಮ್ಮ ಕವನ ನಿನಗೆ? ಹೊಸ ಊರು, ನಾವೆಲ್ಲ ಹೊಸ ಜನ, ಹೇಗೆ ಅನ್ನಿಸ್ತು? ಎಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಯ್ತಾ? ಹ್ಞೂನಕ್ಕ, ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಯಿತು. ನನಗೆ ಎಲ್ಲರೂ ನನಗೆ ಎಷ್ಟೋ ವರ್ಷಗಳ ಪರಿಚಯ ಅನ್ನೋ ಥರ ನನಗೆ ಫೀಲ್ ಆಗ್ತೈತೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು ಅಕ್ಕ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಬೇಜಾರು ಅನಿಸುತ್ತೆ. ನಿಮ್ಮೂರ್ಗು ನಮ್ಮೂರ್ಗು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ. ಒಂದೂರಿಂದ ಒಂದೂರಿಗೆ ಬಂದಾಗ ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಒಂದೆರಡು ದಿನ ಹಂಗೆ ಅನ್ಸರ್ಸು. ಇದೇ ಮಹಿ, ನಮ್ಮ ಮನೆ ಇದೇ ನೋಡು. ಅದಕ್ಕೆ ಇವಳು ಯಾರನ್ನೋ ಕರ್ಕೊಂಬಂದಿರಂಗೆ ಇದ್ದಾಳೆ. ಅದೇ ನಿನ್ನ ಮದುವೆ ಆಯ್ತಲ್ಲ ವಿಕಿ, ಅದಕ್ಕೆ ನಾನೇನು ನಿನಗಿನ್ನ ಏನು ಕಮ್ಮಿ ಅಲ್ಲ, ನಾನು ಯಾರಿಗಿನ್ನ ಏನು ಕಮ್ಮಿ ಅಲ್ಲ ಅನ್ನೋ ಥರ ತೋರಿಸ್ಕೊಂಬಕ್ಕೆ ಈ ರೀತಿ ಅವಳು ಕರ್ಕೊಂಡು ಬಂದಿರೋದು. ಈ ಸತಿನೂ ಚೆನ್ನಾಗಿ ಸೇಲ್ ಆಯಿತು ಬಿಡು ಮಹಿ. ಒಳ್ಳೆ ಸೇಲ್ಗೆ ನೀನು ಸೇಲ್ ಮಾಡಿಕೊಟ್ಟೆ. ನಿಜವಾಗ್ಲೂ 25,000 ಲಾಭ ಅಂದರೆ, ಅಯ್ಯೋ ಮೊನ್ನೆ 15,000 ಲಾಭ. ತಿಂಗಳಿಗೆ 35,000-50,000 ದುಡ್ಕೊಳಂಗೆ ಆಗುತ್ತಲ್ಲ. ಇನ್ನೂ ಬೇರೆ ಬೇರೆ ಬೈಕ್ಗಳೆಲ್ಲ ರಿಪೇರಿ ಮಾಡಿ ಒಟ್ಟಿನಲ್ಲಿ 50,000 ದುಡ್ಕೊಳಂಗೆ ಆಯಿತು. ಇನ್ನು ತಿಂಗಳೆಲ್ಲೈತೆ? ಇವಾಗಲೇ ಫಸ್ಟಿಗೆ 50,000 ದುಡ್ಕೊಬಿಟ್ರೆ ಅದೇ ಮತ್ತೆ. ನೀನು ಆರಾಮಾಗಿ ನೋಡಿಲಿ, ಆರಾಮಾಗೆ ಅಂಥವೆಲ್ಲ ತೊಗೊಂಬಂದು ರಿಪೇರಿ ಮಾಡಿ ಆರಾಮಾಗಿ ಮಾಡ್ಕೋಬೋದು. ಏನೇ ರಿಪೇರಿ ಇದ್ರೂ ನನಗೆ ಹೇಳು ಅಷ್ಟೇ. ಮೆಕ್ಯಾನಿಕ್ಕೆ ನಿನ್ನ ಕೈಯಾಗಿರ್ಬೇಕಾದ್ರೆ ಬೇರೆ ಯಾಕೆ ಯೋಚನೆ ಮಾಡ್ತೀಯಪ್ಪಾರು? ಇವನು ಯಾರು ಇಂಥವನಾಗವನಲ್ಲ, ಇವನ್ನೆಲ್ಲೋ ನೋಡಿದ್ದೀನಿ. ಓ ಅದಕ್ಕೆ ಇವನು ಮೆಕ್ಯಾನಿಕ್ ಅಂಗಡಿ, ಇವನು ಅಲ್ಲಿ ನೋಡಿದ್ದೀನಿ ಇವಳು. ಅಲ್ಲೇ ಇವನು ನೋಡಿದ್ದೀನಿ, ಅದಕ್ಕೆ ನೋಡಿದ್ದೀನಿ ಇವನ್ನ. ಓಹೋ, ಅವನು ಬೇರೆ ಜೊತೆ ಮಾಡ್ಕೊಂಡಿದ್ದಾಳೆ ಆಲೇನೆ. ನಾನೇನು ಕಡಿಮೆ ಇಲ್ಲ ಅನ್ನೋ ಥರ ಕರ್ಕೊಂಬಂದು ನನ್ನ ಎದುರುಗಡೆ ಬಿಲ್ಡಪ್ ಕೊಡ್ತಾ ಇರೋದು. ನಿಜವಾಗ್ಲೂ ಮಹಿ, ನಿನ್ನಂಥ ಹುಡುಗ ಸಿಕ್ಕಿರೋದು ನನ್ನ ಪುಣ್ಯ. ನಿಜವಾಗ್ಲೂ ನಿನ್ನಂಥ ಒಳ್ಳೆ ನನಗೆ ಇವತ್ತು ಇಂಥ ಒಳ್ಳೆ ಮನುಷ್ಯ ಸಿಕ್ಕಿರೋದು ನನ್ನ ಪುಣ್ಯ ಅನಿಸುತ್ತೆ. ನಾನೇನೇನು ಯಾರಿಗೇನು ಕಡಿಮೆ ಇಲ್ಲ ಮಹಿ. ನಾನು ಯಾರಿಗೂ ಏನೋ ನಾನು ಎದುರೋಳಲ್ಲ, ತಗ್ಗೋಳಲ್ಲ, ಬಗ್ಗೋಳಲ್ಲ. ನಾನು ಇಲ್ಲೋಡು, ನಾನು ಹಿಂಗೆ ಬೇಕಾದರೂ ಇರ್ತೀನಿ ಮಹಿ. ಹೌದು ಪಾರು, ನೀನು ನೋಡಿದ್ರೆ ಗೊತ್ತಾಗ್ತೈತೆ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತೈತೆ. ನನಗೆ ಏನು ಹೇಳಬೇಕು, ಇವತ್ತು ನಿಮ್ಮ ಮನೆ ಕರ್ಕೊಂಡು ಬಂದಿದೆಯಲ್ಲ, ನಿಜವಾಗ್ಲೂ ನನಗೇನೋ ಒಂಥರ ಖುಷಿ ಗೊತ್ತಾ. ಅವಳೇ ನೋಡು ಕವನ, ಅಲ್ಲಿ ನಿಂತ್ಕೊಂಡಿದ್ದಾಳಲ್ಲ, ಅವಳೇ ನನ್ನ ಮದುವೆ ಆಗಿದ್ದು. ನೋಡು, ನಾನು ಮದುವೆ ಆಗಿದ್ದೀನಿ ಅಂತೇಳಿ ಬೇರೆ ಯಾವನ ಜೊತೆನೂ ಹೆಂಗೆ ಓಡಾಡ್ತಾ ಇದ್ದಾಳೆ. ನಾನೇನೇನು ಕಡಿಮೆ ಇಲ್ಲ ಅಂತೇಳಿ ನನ್ನ ಮುಂದೆ ತೋರಿಸ್ಕೊಳ್ಳೋಕ್ಕೋಸ್ಕರ ಯಾವ ರೀತಿ ಮಾತಾಡಿಕೊಂಡು ಅವ್ನ ಕೈ ಹಿಡ್ಕೊಂಡು ಯಾವ ರೀತಿ ಮಾತಾಡ್ತಾ ಇದ್ದಾಳೆ ನೋಡು. ಇವಳು ಇಂಥ ಲೋಫರ್. ಅದಕ್ಕೇನೆ ಬಿಟ್ಟಿದ್ದು ನಾನು ಅವಳನ್ನ, ಡೈವರ್ಸ್ ಕೊಟ್ಟಿದ್ದು ಅದಕ್ಕೇನೆ. ಅವಳೇ ನೋಡಲ್ಲಿರೋಳು. ಏನೇನೋ ಮಾತಾಡಲಿ, ಏನೇನೋ ಇದು ಮಾಡಲಿ, ನಿನ್ನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಿನ್ನ ಪಾಡಿಗೆ ನೀನಿರು. ಕಾಲೆಳೆಯೋಕೆ ಬಂದವರಲ್ಲ, ಕಾಲ ಕೆಳಗೆ ಉಳಿದವರಲ್ಲ, ನೀನಂತವನಲ್ವೇ ಅಲ್ಲ, ನಿನ್ನಂಗೆ ಯಾರೂ ಇಲ್ಲ. ನಿಜವಾಗ್ಲೂ ನನಗೆ ಈ ಹಾಡು ತುಂಬ ಇಷ್ಟ ಗೊತ್ತಾ. ನನಗೆ ಎಷ್ಟು ಜನ ಕಾಲೆಳಿಬೇಕು ಅಂತ ಕಾಯ್ತಾ ಇದ್ರು. ಅವ್ರ ಎದುರುಗಡೆ ಎಲ್ಲ ನಾನು ಇವತ್ತು ನಾನು ಸಾಧನೆ ಮಾಡಿ ತೋರಿಸಿದ್ದೀನಿ ಪಾರು, ನಿಜವಾಗ್ಲೂ ಹೇಳ್ಬೇಕಂದ್ರೆ. ನನಗೂ ಅಷ್ಟೇ. ಅಯ್ಯೋ ಮಹಿ, ಕಾಲು ಎಳೆಯೋ ಜನ ಯಾವಾಗಲೂ ಕಾಲು ಕೆಳಗಿರ್ತಾರಲ್ಲ, ಹಂಗೆ ನನ್ನ ಎಷ್ಟೋ ಜನ ನನ್ನ ಕಾಲು ಎಳೆಯೋದಕ್ಕಂತ ಬಂದರು. ಆದರೆ ಇವತ್ತಿಲ್ಲೋಡು, ಕಾಲು ಎಳೆಯೋಕ್ಕೆ ಬಂದವರೆಲ್ಲ ನನ್ನ ಕಾಲ ಕೆಳಗೆ ಉಳಿದೋದ್ರಲ್ಲ. ಕಾಲು ಕೆಳಗಿರೋ ಧೂಳು ಇದೆಯಲ್ಲ, ಧೂಳು ಕೆಳಗೆ ಉಳಿದೋದ್ರು ಅಂತ ಹೇಳ್ಬೋದು. ಕಾಲು ಕೆಳಗಿರೋ ಧೂಳಿಗೆ ಸಮಾನ ಅಷ್ಟೇ. ನೋಡಿದರೆ ಗೊತ್ತಾಗ್ತೈತೆ, ತುಂಬ ಬಿಲ್ಡಪ್ ಗಾತಿ ಅಂತ ಅನ್ನಿಸ್ತೈತೆ ಅಲ್ವೇ? ತುಂಬ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಇಂಥ ಬಿಲ್ಡಪ್ ಕೊಡೋವ್ರನ್ನ ನೀವು ನಂಬೋದಿಲ್ಲ. ನೀವು ಇಂಥವ್ರನ್ನ ನೀವು ಹೆಂಗೆ ಇಂಥವ್ರನ್ನೆಲ್ಲನ ಇಟ್ಕೊಳ್ಳಲ್ಲ ಅನ್ನೋದು ಗೊತ್ತು. ನಿಮ್ಮ ನಡವಳಿಕೆನೇ ಬೇರೆ, ಅವಳ ನಡವಳಿಕೆನೇ ಬೇರೆ. ನಿಮ್ಮ ನಡವಳಿಕೆಗೂ ಅವಳ ನಡವಳಿಕೆಗೂ ತುಂಬ ವ್ಯತ್ಯಾಸ ಐತೆ, ನಿಮ್ಮ ಬುದ್ಧಿಗೂ ಅವಳ ಬುದ್ಧಿಗೂ. ಹೌದು, ನೋಡು ಇವಾಗ ನೋಡವಳು ಹಿಂಗೆ ಆಡ್ತಾ ಇದ್ದಾಳೆ. ನನ್ನ ಬುದ್ಧಿಗೂ ಅವಳ ಬುದ್ಧಿಗೂ ತುಂಬಾ ವ್ಯತ್ಯಾಸ ಐತೆ. ಅಯ್ಯೋ, ನನಗೂ ಅವಳಿಗೂ ಮದುವೆ ಆದಾಗಿಂದ ಬರೀ ಜಗಳ 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 ಜಗಳ. ನೋಡಿದ್ರೆ ಗೊತ್ತಾಗ್ತೈತೆ ವಿಕಿ ಅವರೇ, ನಿಜವಾಗ್ಲೂ ಅವಳು ಅಷ್ಟೊಂದು ಮುಷ್ಣಿ ತಿರುಗಿಸ್ಕೊಂಡು ಬಿಲ್ಡಪ್ ಕೊಡ್ತಾ ಇದ್ದಾಳೆ ಅಂದರೆ ಅವಳಿಗೂ ನಿಮಗೂ ಎಷ್ಟೆಲ್ಲ ಡಿಫ್ರೆನ್ಸ್ ಐತೆ ಅಂತ ಗೊತ್ತಾಗ್ತೈತೆ. ಎಲ್ಲ ಇಲ್ಲಿ ಕೂತ್ಕೊಂಡಿದ್ದೀರಾ? ಚಿಕ್ಕಮ್ಮ, ಹಿಂಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಅಲ್ಲಿ ನೋಡ್ರಿ, ಅಲ್ಲಿ ಎದುರುಗಡೆ. ಇವನು ಯಾವನಪ್ಪ? ಆಲೇನೆ ಇವನ್ ಕೈ ಇಟ್ಕೊಂಡು ಹೋದವಳೆ. ಇವನು ಯಾವನೋ ಸಿಕ್ಬಿಟ್ಟವನೇ ಆಲೇನೆ. ಅಯ್ಯೋ ಬಿಡಿ, ಅವಳ ಬುದ್ಧಿ ಏನಂತ ಗೊತ್ತಾದ ಮೇಲೆ ಮತ್ತಿನ್ಯಾಕೆ ಅವಳ ಬಗ್ಗೆ ಮಾತಾಡೋದು? ಅವಳ ಬಗ್ಗೆ ಮಾತಾಡೋದೇ ಅಲ್ಲ. ಇಲ್ಲ ನೋಡಬೇಡ್ರಿ, ಸುಮ್ಮನಿರಿ. ಮತ್ತೆ ನೋಡಿದಷ್ಟು ಜಾಸ್ತಿ ಬಿಲ್ಡಪ್ಪು. ಅವಳು ಹೇಳೋದು ಏನು ಕೇಳಬೇಡ. ಅವಳೇ ನೋಡಲ್ಲ, ಕನ್ನಡಕ್ಕೆ ಹಾಕೊಂಡು ನಿಂತ್ಕೊಂಡವನೇ ಯಾವೊಂದು ಕೈ ಇಟ್ಕೊಂಡು ನಿಂತ್ಕೊಂಡಿದ್ದಾಳಲ್ಲ ಕವನ, ಅವಳೇನೆ. ನಮ್ಮ ವಿಕ್ಕಿ ಜೀವನ ಹಾಳು ಮಾಡಿದ್ದವಳು ಅವಳೇನೆ ನೋಡು, ಅವಳು ಬಿಟ್ಟರೆ ಇನ್ಯಾರೂ ಅಲ್ಲ. ಬರ್ರಿ ಒಳಗೆ ಹೋಗೋಣ ಬಾರತ್ತೆ, ಬರ್ರಿ. ಇಲ್ಲಿ ನಿಂತ್ಕೊಂಡ್ರೆ ಅವಳು ಮುಷ್ಣಿ ನೋಡು, ನನಗಂತ ಮುಷ್ಣಿ ಹೊಡೆದು ಬಿಡೋಣ ಅನ್ನಿಸ್ತೈತೆ. ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. 5 ಲಕ್ಷ ಕೊಟ್ಟಿದ್ದೀವಿ, 5 ಲಕ್ಷ ದುಡ್ಡು ಬೇರೆ ಐತೆ, ಅದಕ್ಕೇನೆ ಹಿಂಗೆ ಆಡ್ತಾ ಇದ್ದಾಳೆ. ಅವನ್ನೆಲ್ಲ ಕಿತ್ಕೊಂಡು ಪರಾರಿ ಆಗಬೇಕು, ಗೊತ್ತಾಗುತ್ತೆ. ಆಗ್ತಾನೆ, ಹಿಂಗೆ ಮಾಡ್ತಿದ್ರೆ ಕಿತ್ಕೊಂಡು ಪರಾರಿ ಆಗ್ತಾನೆ, ಗೊತ್ತಾಯ್ತು. ನನ್ನ ನೋಡಿ ಉರ್ಕೊಳ್ಳೋರು ತುಂಬ ಜನ ಮಹಿ, ನನ್ನ ನೋಡಿ ತುಂಬ ಜನ ಉರ್ಕೊಳ್ತಾ ಇರ್ತಾರೆ.
ತಲೆ ಕೆಡಿಸ್ಕೋಬೇಡ, ಉರ್ಕೊಳ್ಳೋರು ಉರ್ಕೊಳ್ತಾನೇ ಇರ್ತಾರೆ, ಹೆಂಗಿದ್ರು ಮಾತಾಡ್ತಾರೆ, ಜನದ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಪರು ಪರು ಯಾರೇ ಇವರು? ನಮ್ಮ ಹುಡ್ಗ ಅಕ್ಕ, ನಮ್ಮ ಹುಡ್ಗ, ಇವನು ನಮ್ಮ ಹುಡ್ಗ. ಹಾಂ, ನಿಮ್ಮ ಹುಡ್ಗನ? ನಿಮ್ಮ ಹುಡ್ಗನ? ಅಯ್ಯೋ ಯಾಕೆ ಅಷ್ಟೊಂದು ಆಶ್ಚರ್ಯದಿಂದ ಕೇಳ್ತಾ ಇದೀಯಾ? ಅವನೊಬ್ಬನೇ ನಮ್ಮ ಮದುವೆ ಆಗಿ ಬರೋದು ಗಂಡಸು. ನಾನು ಹುಡುಗಿ, ನಾನು ಅದು ಫಿಗರು. ಇಂಥ ಫಿಗರ್ಗೆ ಯಾರು ಹುಡುಗಿ ಸಿಗೋದಿಲ್ವಾ? ಅಯ್ಯೋ ನಾನು ಕೇಳು, ನಮ್ಮ ಮಹಿ ಎಷ್ಟು ಒಳ್ಳೆಯವನು, ಎಷ್ಟು ಚೆನ್ನಾಗಿ ನನಗೆ ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾನೆ ಗೊತ್ತಾ, ಎಷ್ಟು ಚೆನ್ನಾಗಿ ನಾನು ನೋಡ್ಕೊತಾನೆ. ಅಯ್ಯೋ ಇಂಥ ಹುಡುಗನ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದೆ ಬಿಡು. ಅವನು ಯಾವ ದೊಡ್ಡ ಮಹಾ. ಅಯ್ಯೋ ನಾನಿವಾಗ ಎಷ್ಟು ಚೆನ್ನಾಗಿದ್ದೀನಿ ಅಂದ್ರೆ ನಿಜವಾಗ್ಲೂ ಅವನೇ, ನೀನು ಅವನೊಬ್ಬನೇನ ಕರ್ಕೊಂಬರೋದು? ನಾನು ಅವನ ಎದುರಿಗೆ ಕರ್ಕೊಂಬರ್ಬೇಕು ನಮ್ಮ ಮಹಿನ ಅಂತ ಕರ್ಕೊಂಬಂದಿರೋದು. ಏ ಯಾಕೆ ಸುಮ್ಕಿರಮ್ಮ, ಅವ್ರು ಮಾಡಿರೋ ಅಂತ ನಾವು ಮಾಡಬಾರ್ದು. ಯಾಕನ ನಾವು ಹಿಂಗೇನೆ ನಾನು ಮಾಡ್ಕೊಂಡು ಹಾಳಾಗೋಗಿದ್ದು ಬೇಡ ಕಣಮ್ಮ, ಬೇಡ. ಗಿಣಿಗೆ ಹೇಳ್ದಂಗೆ ಹೇಳ್ತೀನಿ, ಅಂಥದ್ದು ಮಾತ್ರನ ಮಾಡಬಾರ್ದು ಕಣಮ್ಮ, ಬೇಡ ಅಂಥದ್ದು ಮಾಡಬಾರ್ದು ನಿಜವಾಗ್ಲೂ. ಅಂತ ಮಾಡಿದರೆ ಸುಮ್ಮನೆ ನಾವಿಲ್ಲದ್ದು ಅನುಭವಿಸ್ಬೇಕಾಗತ್ತೆ. ನಾನು ಯಾರನ್ನ ಹೇಳಿರ್ ಕೇಳ್ತಿರ್ಲಿಲ್ಲ, ನಾನು ಮಾಡಿ ಹಿಂಗೆ ನಾನು ಅನುಭವಿಸಿರೋದು. ಅದಕ್ಕಾಗಿನ ಇಂಥ ಮಾಡಬಾರ್ದು ಕಣಮ್ಮ, ಮಾಡಬಾರ್ದು. ಅಯ್ಯೋ ಮಾಡಬಾರ್ದು ಅಂತ ನೀನು ಹೇಳ್ತೀಯಕ್ಕ. ಅವ್ರ ಎದುರಿಗೆ ನಾನು ಹಂಗೆ ಇದ್ದರೆ ಗೊಳ ಆಡ್ಕೊಂಡು ಅಯ್ಯೋ ನನ್ನ ವಿಕ್ಕಿ ಬಿಟ್ಟೋದ, ಅಯ್ಯೋ ನನ್ನ ವಿಕ್ಕಿ ಬಿಟ್ಟೋದ ಅಂತೇಳಿ ನಾನೇನಾದ್ರೂ ಹಿಂಗೆ ಗೋಳಾಡ್ಕೊಂಡು ಹಿಂಗೆ ಇದ್ದಿದ್ರೆ ನನ್ನ ಯಾರನ್ನ ಏನಂತಾರೆ? ಅವನ ಎದುರಿಗೆ ನಾನು ಗೋಳಾಡ್ಕೊಂಡಿದ್ರೆ ಅಷ್ಟೇ. ಅಯ್ಯೋ ನೋಡಪ್ಪ, ನಾನು ಮದುವೆ ಆದರೆ ಅವಳು ಮದುವೆ ಆಗ್ತಾಳೆ, ನಾನು ಸಂತೋಷವಾಗಿದ್ದರೆ ಅವಳು ಸಂತೋಷವಾಗಿರ್ತಾಳೆ ಅಂತೇಳಿ ಅವನ ಕಣ್ಮುಂದೆ ನಾನು ಚೆನ್ನಾಗಿದ್ದರೆ ಮಾತ್ರ. ಅಲ್ಲ, ಒಂದೆರಡು ದಿನ ತಾಳ್ಮೆಯಿಂದ ಕಾಯಬೇಕು. ಯಾಕೆ ಅವ್ರು ಮಾಡಿದ್ರು ಅಂತ ನಾವು ಮಾಡಿ, ನಾನು ಹಿಂಗೆ ಕಣಮ್ಮ ಮಾಡಿ ಅನುಭವಿಸಿದ್ದು. ಅಕ್ಕ ನಿಂದೆ ಒಂಥರ ನಂದೇ ಒಂಥರ. ನನಗೂ ನಿನಗೂ ತುಂಬಾ ಬಿಡುತ್ತೆ. ನನಗೂ ನಿನಗೂ ಅಂದರೆ ತುಂಬಾ ವ್ಯತ್ಯಾಸ ಐತೆ. ಅದಕ್ಕಾಗಿನೇ ತುಂಬ ವ್ಯತ್ಯಾಸ ಇರೋದ್ರಿಂದ ನನ್ನ ಜೊತೆ ನೀನು ಮಾತಾಡೋ ಅಂಥದ್ದೇನಿಲ್ಲ, ನನಗೆ ಹೇಳೋ ಅಂಥದ್ದೇನಿಲ್ಲ ಅಕ್ಕ ನೀನು. ಅಕ್ಕ ನಾನು ಅವನು ಚೆನ್ನಾಗಿರೋದು ನೋಡಿ ನಾನು ಅಯ್ಯೋ ಅಯ್ಯೋ ಅಂತ ಮಕ್ಕ ಎಳೆ ಬಿಡ್ಕೊಂಡು ಕೂತ್ಕೊಳ್ಳೋಳಲ್ಲ ಈ ಪಾರು. ಅವನ ಕಣ್ಣಿದ್ರಿಗೆ ನಾನು ಚೆನ್ನಾಗಿ ತೋರಿಸ್ಬೇಕು ಅಂತ ನಮ್ಮ ಮಹಿನ ಕರ್ಕೊಂಬಂದಿದ್ದೀನಿ. ತುಂಬ ಒಳ್ಳೆಯವನು ಇವನು. ನನಗೆ ಮೆಕ್ಯಾನಿಕಲ್ಲಿ ಎಷ್ಟು ಹೆಲ್ಪ್ ಮಾಡ್ತಾನೆ ಗೊತ್ತಾ, ಎಷ್ಟು ಹೆಲ್ಪ್ ಮಾಡಿಕೊಂಡು ನಿಜವಾಗ್ಲೂ ನನಗೆ ಇವತ್ತು ಎಷ್ಟು ಅವನು ಒಳ್ಳೇದು ಮಾಡಿದ್ದಾನೆ ಅಂತಂದರೆ ಇವತ್ತು ನೆನೆಸ್ಕೋಬೇಕು. ಇವತ್ತು ನಾನು ಈ ತಿಂಗಳು ನೋಡೋಕೆ ಎಲ್ಲ ಐತೆ. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಎಷ್ಟು ದಿವಸ ಆಯಿತು, 50,000 ದುಡ್ಕೊಂಡಿದ್ದೀನಿ ಅಂತಂದರೆ ಎಷ್ಟು ಗ್ರೇಟ್ ಅನ್ಬೋದಲ್ಲ. ಇಂಥ ಒಳ್ಳೆ ಹುಡುಗ ಇಷ್ಟು ಚೆನ್ನಾಗಿ ನನಗೆ ಒಳ್ಳೇದು ಮಾಡೋನು ಯಾರು ಸಿಗ್ತಾರಕ್ಕ? ಬಿಡು ಅವನ ಕೈ, ಅವ್ನು ಬಿಟ್ಟು ಹೋಗಿದ್ದೆ ಒಳ್ಳೇದಾಯ್ತು. ಅವನಿಂದ ನನಗೇನೂ ನೆಮ್ಮದಿ ಇರಲಿಲ್ಲ. ಸುಮ್ಮನಿರಿ ಪಾರವ್ರೆ, ನೀವು ಯೋಚನೆ ಮಾಡಬೇಡ್ರಿ, ನಾನು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂತೀನಿ. ನೀವು ತುಂಬ ಅಯ್ಯಂದಿದ್ದೀರಾ, ತುಂಬ ನೊಂದಿದ್ದೀರಾ, ಬೆಂದಿದ್ದೀರಾ ಅಂತ ಗೊತ್ತು. ನೀವು ತುಂಬ ಕಷ್ಟ ಅನುಭವಿಸಿದ್ದೀರಾ ಅಂತ ಗೊತ್ತು. ನೋಡಿ ಸುಸ್ವಕ್ಕ, ನೋಡಿ ಹಿಂಗೆ ಹೇಳ್ತಾ ಇದ್ದಾನೆ ನಮ್ಮ ಹುಡುಗ, ನೋಡಿ ಯಾವ ರೀತಿ ಮಾತಾಡ್ತಾ ಇದ್ದಾನೆ ಅಂತ ನೋಡು. ಹಂಗಮ್ಮ ನಾನು ಏನು ಮಾತಾಡೋದಕ್ಕಾಗಲ್ಲ. ಹೆಂಗ ನಿಮ್ಮ ಹುಡುಗ ಅಂತ ಕರ್ಕೊಂಬಂದಿದ್ಯಾ, ನಾನು ಏನು ಮಾತಾಡೋಕ್ಕಾಗಲ್ಲ. ಒಳ್ಳೇದು ಕೆಟ್ಟದ್ದು ಯಾರಿಗೆ ಹೇಳೋದೇ ಅಲ್ಲ. ನಾನೇನೇನು ಕಡಿಮೆ ಇಲ್ಲ ಅಷ್ಟೇ. ನಾನು ವಿಕ್ಕಿ ನಾನು ಬಿಟ್ಟೋದ ಅಂತೇಳಿ ಅಳ್ತಾ ಕೂತ್ಕೊಂಡು ನಾನು ಗೋಳಾಡೋ ಅಷ್ಟು ನಾನು ದಡ್ಡಿ ಅಲ್ಲ. ನನಗೂ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ, ನಾನು ಅವ್ನ ಮುಂದೆ ನಾನು ಬಿಲ್ಡಪ್ ಕೊಟ್ಟಿದ್ದೀನಿ ಅಷ್ಟೇ. ಅವ್ನು ಮದುವೆ ಆಗ್ಯವನೇ ಅಂದರೆ ನಾನು ಮದುವೆ ಆಗ್ದಂಗೆ ಹಂಗೆ ಇರ್ತೀನ? ನಾನು ಮದುವೆ ಆಗ್ತೀನಿ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.